ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕಹೆಜ್ಜಾಜಿ ಮಹದೇವ್ ಮಾಡುವ ಶರಣಾರ್ಥಿಗಳು. ಎಲ್ಲ ಪ್ರೀತಿಯ ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರೀ ಬಸವ ವಾಹಿನಿಯ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನೇರ ನುಡಿ ದಿವ್ಯ ಉತ್ತರ. ಈ ಕಾರ್ಯಕ್ರಮವನ್ನು ಹಲವಾರು ಸಂಚಿಕೆಗಳು ಪ್ರಸಾರ ಆಗಿದ್ದಾವೆ. ತಾವೆಲ್ಲ ನೋಡ್ತಾ ಬರ್ತಿದ್ದೀರಿ, ಪ್ರೋತ್ಸಾಹಿಸ್ತಿದ್ದೀರಿ, ಈ ಕಾರ್ಯಕ್ರಮವನ್ನು ಬಹಳ ಮೆಚ್ಚಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ನೇರ ನುಡಿ ದಿವ್ಯ ಉತ್ತರಗಳನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಬಸವ ಟಿವಿಯ ನಿರ್ದೇಶಕರಾಗಿರ್ತಕ್ಕಂಥ ಸಹೋದರ ಶರಣ ಇ ಕೃಷ್ಣಪ್ಪನವರು. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಶರಣಾರ್ಥಿ ಸರ್. ಈಗ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಚರ್ಚಿತವಾಗಿರ್ತಕ್ಕಂಥ ವಿಚಾರ ಅಂದರೆ ಧರ್ಮದ ಹೆಸರಲ್ಲಿ ಕಾದಾಟ, ಕೂಗಾಟ, ಹೊಡೆದಾಟ, ಬಡಿದಾಟ, ಅಥವಾ ಧರ್ಮದ ಒಂದು ಏನೋ ಒತ್ತಾಯಪೂರ್ವಕವಾಗಿ ಅವರು ಮತಾಂತರ ಮಾಡ್ತಕ್ಕಂಥದ್ದು, ಇದೆಲ್ಲ ನಾವು ಕೇಳ್ತಾ ಇದ್ದೇವೆ. ಈಗ ಬಸವಾದಿ ಶರಣರ ದೃಷ್ಟಿಯಲ್ಲಿ ನಿಜವಾದ ಧರ್ಮ ಅಂದರೆ ಯಾವುದು? ಬಸವಾದಿ ಶರಣರು ಒಂದು ಹೇಳ್ತಾರೆ, ನೀನು ಧರ್ಮ ಪಾಲನೆ ಆದ್ರೂ ಮಾಡು ಅಥವಾ ಮಾನವ ಸೇವೆಯನ್ನಾದರೂ ಮಾಡು, ತಪಸ್ಸನ್ನಾದರೂ ಮಾಡು, ದೇವರನ್ನ ತಿಳ್ಕೊಳ್ಳೋದಕ್ಕೆ ಯಜ್ಞ ಯಾಗಾದಿಗಳನ್ನ ಮಾಡಿ ಏನಾದರೂ ಮಾಡು, ನೀನು ಮೊದಲು ಮಾನವ ಪ್ರೀತಿ ಮಾಡಿ ನೀನೊಬ್ಬ ಮೊದಲು ಮಾನವನಾಗು ಅಂತಾರೆ. ನಿಜ. ಮೊದಲು ಮಾನವನನ್ನ ಪ್ರೀತಿಸುವುದೇ ಧರ್ಮ. ನಾವು ಮಾನವ ಪ್ರೀತಿಸದೇ ಇದ್ದಾರೆ ಅವನಂತಹ ಕ್ರೂರಿ ಯಾರು ಇಲ್ಲ ಅಂತ ನಮ್ಮ ಶರಣರು ಹೇಳೋದು. ನಿಜ ಸರ್. ನಾನು ಯಾರು? ನಾನೊಬ್ಬ ಮನುಷ್ಯ. ಹೌದು. ಇನ್ನೊಬ್ಬನನ್ನ ನಾನು ಮನುಷ್ಯನಂತೆ ನಾನು ನೋಡ್ಲಿಲ್ಲ ಅಂತಂದ್ರೆ, ಹೌದು, ಅವನನ್ನ ಪ್ರಾಣಿಯಂತೆ ನಡೆಸ್ಕೊಂಡ್ರೆ, ನಾವು ಪ್ರಾಣಿ ಪಕ್ಷಿಗಳಂತೆ ನಾವು ನಡೆಸ್ಕೊಂಡ್ರೆ, ಬಹಳ ಹೀನವಾಗಿ ಕಂಡ್ರೆ, ನಿಜ. ಇದು ಶರಣರು ಬಹಳ ಕಠೋರವಾಗಿ ಹೇಳಿರ್ತಕ್ಕಂಥ ಮಾತು. ನೀನು ಏನಾದ್ರೂ ಆಗಪ್ಪ, ಹೌದು, ನಮ್ಮ ಕುವೆಂಪು ಹೇಳ್ದಂಗೆ ನೀನು ಏನಾದರೂ ಆಗು, ನೀನು ಮೊದಲು ಮಾನವನಾಗು ಅಂತ. ಹೌದು, ಸಿದ್ಧಾಯ ಪುರಾಣಿಕರು. ಹೌದು, ಮೊದಲು ಮಾನವನಾಗು, ನೀನು ಏನಾದರೂ ಆಗು, ನೀನು ಎಣಿಸಿದಂತಾಗು, ಆದರೆ ನೀನು ಮೊದಲು ಮಾನವನಾಗು. ಮೊದಲು ಮಾನವನಾಗು ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ನಾನೊಂದು ಹೇಳ್ತೀನಿ, ನೀನು ಮೊದಲು ಮಾನವನಾಗಿದ್ದು ಆಗಿರ್ಲಿಲ್ವೋ, ಈಗಲಾದ್ರೂ ಮಾನವನಾಗು. ನಿಜ ಸರ್, ನಿಜ. ಈಗ ಪಾಸ್ಟ್ ಇಸ್ ಪಾಸ್ಟ್, ಕರೆಕ್ಟ್. ಮೊದಲು ಮಾನವನಾಗಿದ್ದೋ ಬಿಟ್ಟಿದ್ದೋ, ಹೌದು, ಈಗಲಾದ್ರೂ ಮಾನವನಾಗು. ಹೌದು, ಇನ್ನಾದ್ರೂ ಮಾನವನಾಗು. ಸರ್, ಮಾನವನಾಗ್ಲಿಕ್ಕೆ ದೊಡ್ಡ ಮಾನದಂಡ ಏನ್ ಬೇಕಾಗಿಲ್ಲ ಸರ್. ಪ್ರತಿಯೊಬ್ಬರನ್ನು ಗೌರವದಿಂದ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಸಾಕು. ನನಗೆ ಸರಿಸಮಾನ ಅವನು ಕೂಡ ಅನ್ನುವಂತಹ ಅರಿವಿನಲ್ಲಿ ನಿಜ ಬದುಕಿ ಆ ಮಾನವೀಯ ಪ್ರೀತಿಯನ್ನ ತೋರಿಸ್ಬಿಟ್ರೆ ಸಾಕು. ಕರೆಕ್ಟ್. ಪ್ರತಿಯೊಬ್ಬರಿಗೂ ಕೂಡ. ಆದ್ರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಹೇಗೆ ಅಂತಂದ್ರೆ, ನಾನು ಶ್ರೇಷ್ಠ, ಇನ್ನೊಬ್ಬ ಕನಿಷ್ಠ. ಹೌದು, ನಾನು ಶ್ರೇಷ್ಠ, ಎಲ್ಲದರಲ್ಲೂ ನಾನು ಶ್ರೇಷ್ಠ, ನನ್ನ ಜಾತಿನಲ್ಲಿ ಶ್ರೇಷ್ಠ, ನನ್ನ ಸಂಸ್ಕಾರದಲ್ಲಿ ಶ್ರೇಷ್ಠ, ನನ್ನ ಸಂಸ್ಕೃತಿಯಲ್ಲಿ ಶ್ರೇಷ್ಠ, ನನ್ನ ಕ್ಯಾಟಗರಿನಲ್ಲಿ ನಾನು ಶ್ರೇಷ್ಠ, ಇನ್ನೊಬ್ಬ ಕನಿಷ್ಠ. ಮಾನವನನ್ನ ಈ ಡಿಸ್ಕ್ರಿಮಿನೇಷನ್ ಮಾಡೋದಿದೆಯಲ್ಲ, ಅವನನ್ನ ಕ್ರಿಟಿಸೈಸ್ ಮಾಡೋದಿದೆಯಲ್ಲ, ಅವನನ್ನ ತುಳಿಯೋದಿದೆಯಲ್ಲ, ಇದಕ್ಕೂ ಅಂತ ಕೆಟ್ಟ ಸಂಸ್ಕೃತಿ ಯಾವುದೂ ಇಲ್ಲ. ನಿಜ. ಇದನ್ನ ಶರಣರು ಬಹಳ ಕಠೋರವಾಗಿ ವಿರೋಧ ಮಾಡಿ ಈ ಭಾರತೀಯ ಸಮಾಜವನ್ನ ತಿದ್ದಲಿಕ್ಕೆ ಹೊರಟಿದ್ದು ಮೊದಲನೇ ಪಾಯಿಂಟ್ ಅಂದ್ರೆ ಇದೇನೆ. ಹೌದು, ಮೊದಲನೇ ಪಾಯಿಂಟ್ ಅವ್ರದ್ದು ಏನು ಅಂತಂದ್ರೆ, ನಮಗೆ ಆರ್ಥಿಕ ಸಮಾನತೆ ಆಮೇಲೆ ನೋಡೋಣ, ಧಾರ್ಮಿಕ ಸಮಾನತೆ ಆಮೇಲೆ ನೋಡೋಣ, ಬಡತನ ಇನ್ನೊಂದು ಆಮೇಲೆ ನೋಡೋಣ, ಮೊದಲು ಮನುಷ್ಯನನ್ನ ಮನುಷ್ಯ ಪ್ರೀತಿ ಮಾಡುವಂತ ಆಗಬೇಕು. ಹೌದು, ಇದನ್ನ ಶರಣರು ಮೊದಲು ಪ್ರತಿಪಾದನೆ ಮಾಡಿದ್ದು. ಸರ್, ಭಾರತೀಯ ಸಮಾಜದಲ್ಲಿ ನಾವು ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯನ್ನ ನೋಡ್ತೀವಿ ಅಲ್ವರಾ? ಹೌದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ವರ್ಣಾಶ್ರಮಗಳು ಲ್ಯಾಡರ್ ಟೈಪ್ ಆಫ್ ಸೊಸೈಟಿನ ನೋಡ್ತೀವಿ. ಈ ಭಾರತೀಯ ಸೊಸೈಟಿ ಅಥವಾ ಈ ಭಾರತೀಯ ಸಮಾಜ ಇದೆಯಲ್ಲ, ಈ ಭಾರತೀಯ ಸಮಾಜದಲ್ಲಿ ಈ 4 ವರ್ಗಗಳಲ್ಲದೆ
ಜಾತಿಗಳಿಂದಲೂ ಕೂಡ ಹೌದು ಉಪ ಪಂಗಡಗಳಾಗಿ ನಾವು ಇದು ಪೀಸ್ ಮಾಡ್ತಾ ಹೋಗ್ತೀವಿ. ಹೌದು ಅಲ್ವರಾ? ಹೊಡಿತಾ ಹೋಗ್ತೀವಿ. ಕೊನೆಗೆ ಅಣುಗಾತ್ರದಲ್ಲೂ ಕೂಡ ಹೊಡೆದು ಬಿಸಾಕ್ತೀವಿ ಸಮಾಜನ. ಆವಾಗ ಈ ಸಮಾಜದಲ್ಲಿ ಸಮಾನತೆ ಆಗಲಿ ಒಗ್ಗಟ್ಟಾಗ್ಲಿ ಎಲ್ಲಿಂದ ಬರ್ತದೆ? ನಾವು ಸಮಾಜ ಕಟ್ಟೋದ್ರಲ್ಲೇ ಫೇಲ್ಯೂರ್ ಆಗಿಬಿಟ್ಟಿದ್ದೀವಲ್ಲ. ಇನ್ನು ನಿಮಗೆ ಧರ್ಮ ಎಲ್ಲಿಂದ ಬಂತು? ನಿಮಗೆ ಸಮಾಜನೇ ಇಲ್ಲ. ಭಾರತೀಯ ಸಮಾಜ ಛಿದ್ರ ಚಿತ್ರನ್ನ, ಒಗ್ಗಟ್ಟೇ ಇಲ್ಲ. ನೀವು ಯಾರಿಗಾದ್ರೂ ಕೇಳಿ ನೀನು ಯಾರಪ್ಪ ಅಂತಂದ್ರೆ ಜಾತಿಯಲ್ಲಿ ಜಾತಿ, ಜಾತಿಯಲ್ಲಿ ಜಾತಿ, ಜಾತಿಯಲ್ಲಿ ಜಾತಿ, ಒಂದು ಉಪಜಾತಿ ಹೇಳ್ತಾನೆ. ಯಾರ ಬಾಯಿನಲ್ಲೂ ನೀನು ಯಾರಪ್ಪ ಅಂದ್ರೆ ನಾನು ಭಾರತೀಯ ಅಂತ ಯಾರು ಹೇಳೋದಿಲ್ಲ. ಇವಾಗ ಯಾಮಾರ್ಸ್ ನಿಮ್ಮನ್ನ ಕೇಳಿದ್ರೆ ಸರ್ ನೀವು ಯಾರು ಅಂದ್ರೆ ನೀವು ಭಾರತೀಯ ಅಂತ ಏಕ್ದಮ್ ನೀವು ಹೇಳ್ತೀರಾ? ಇಲ್ಲ. ನಾನು ಹೇಳ್ತೀನ? ನೀನು ಯಾರಪ್ಪ ಅಂತ ಹೇಳಿದ್ರೆ ನಾನು ಭಾರತೀಯ ಅಂತ ಹೇಳ್ತೀವ? ಇಲ್ಲ. ಆದರೆ ಧರ್ಮದಲ್ಲಿ ಹೋಗ್ಲಿ, ಧರ್ಮದಲ್ಲಾದ್ರೂ ತಗೊಳ್ಳೋಣ. ಯಾರನ್ನಾರ ನೀವು ಕೇಳಿ ನೀನು ಯಾರಪ್ಪ ಅಂತಂದ್ರೆ ನಾನು ಹಿಂದೂ ಅಂತ ಯಾರನ್ನು ಹೇಳ್ತಾರ? ನೀವು ಯಾರಪ್ಪ ಅಂತಂದ್ರೆ ನೀನು ಹಿಂದೂ ಅಂತ ಯಾರು ಹೇಳಲ್ಲ. ಅವನು ಜಾತಿನೋ ಅಥವಾ ಉಪಜಾತಿನೋ ಹೇಳ್ತಾನೆ ಹೊರತು ಅವನು ಈ ಧರ್ಮದ ಹೆಸರು ಹೇಳಲ್ಲ, ನಾನು ಹಿಂದೂ ಅಂತಲೂ ಹೇಳಲ್ಲ, ಅಥವಾ ನಾನು ಭಾರತೀಯ ಅಂತಲೂ ಹೇಳಲ್ಲ. ನಾವು ಈ ದೇಶದ ಅಖಂಡತೆಯನ್ನ ಕಾಪಾಡುವುದರಲ್ಲಿ ಮತ್ತೆ ಒಂದು ಸಮಾಜವನ್ನ ಒಗ್ಗಟ್ಟು ಮಾಡಿ ಸಮಾಜವನ್ನ ಸಮಗ್ರತೆ ಮಾಡೋದ್ರಲ್ಲಿ ಎರಡರಲ್ಲೂ ಫೇಲ್ಯೂರ್ ಆಗಿದ್ದೀವಿ. ನಾವು ಬರೀ ಚಿತ್ರ ಮಾಡಿ ವಿಚಿತ್ರವಾಗಿ ನಾವು ಸಮಾಜವನ್ನು ಬೇರ್ಪಡಿಸಿರೋದು ಬಿಟ್ರೆ ಸಮಾಜನೂ ಕಟ್ಟಿಲ್ಲ, ಭಾರತೀಯ ಸಮಾಜನೂ ಕಟ್ಟಿಲ್ಲ, ಭಾರತ ದೇಶವನ್ನು ನಾವು ಅಖಂಡವಾಗಿ ಕಟ್ಟಿಲ್ಲ. ಒಂದು ಭೌಗೋಳಿಕವಾಗಿ ಕಟ್ಕೊಂಡಿರ್ಬೋದು, ಆದ್ರೆ ಮನಸ್ಸುಗಳನ್ನ ಕಟ್ಟಿದೀವ. ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಅಂತ ಸುಮ್ಮನೆ ಸ್ಲೋಗನ್ ಹೇಳ್ತೀವಿ ಅಷ್ಟೇ. ಸ್ಲೋಗನ್ ಹೇಳೋಕ್ ಚೆನ್ನಾಗಿದೆ, ನೋಡೋಣ ಎಲ್ಲಾರು ಜೊತೆಲಿ ಕೂತ್ಕೊಂಡು ಊಟ ಮಾಡ್ರಿ, ಹೋಗ್ಲಿ ನೀವು ಸಂಬಂಧಗಳು ಬೆಳೆಸ್ರಿ, ಎಲ್ಲ ಜೊತೆನಲ್ಲಿ ನೋಡೋಣ ಸಂಬಂಧಗಳು ಬೆಳೆಸ್ರಿ. ಯಾವುದೋ ಒಂದು ರಾಜಕೀಯ ಲಾಭಕ್ಕೆ ನಾವೆಲ್ಲರೂ ಒಂದು, ನಾವೆಲ್ಲ ಹಿಂದೂ. ಸಮಾಜದಲ್ಲಿ ಈವರೆಗೆ ಸುಧಾರಣೆನೂ ಕಂಡಿಲ್ಲ, ಒಗ್ಗಟ್ಟು ಕಂಡಿಲ್ಲ. ಒಂದು ಪ್ಲಾಟ್ಫಾರಮ್ ಆಗಿ ನಾವೆಲ್ಲ ಹಿಂದೂಗಳು ಅಂತ ಯಾರೂ ಸೇರಿಲ್ಲ, ಅಥವಾ ನಾವೆಲ್ಲರೂ ಭಾರತೀಯರು ಒಂದೇ ಅಂತ ಎಲ್ಲೂ ಸೇರಿಲ್ಲ. ಇವತ್ತೂ ಕೂಡ ನಮ್ಮಲ್ಲಿ ವಿವಿಧತೆ ಇದ್ದೇ ಇದೆ. ಆದರೆ ನಮ್ಮ ರಾಜೀವ್ ಗಾಂಧಿ ಅವರು ಹೇಳ್ದಂಗೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ್ದೀವಲ್ಲ ನಾವು, ಅದೇ ನಮ್ಮ ದೊಡ್ಡ ಸಾಧನೆ. ಈ ಭಾರತ ದೇಶದಲ್ಲಿ ಆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವುದೇ ನಮ್ಮ ಅತಿ ದೊಡ್ಡ ಸಾಧನೆ. ಯೂನಿಟಿ ಇನ್ ಡೈವರ್ಸಿಟಿ ಅಷ್ಟೇ. ಆದರೆ ನಾವು ನಮ್ಮ ಈ ಹಿಂದೂ ಅನ್ನುವಂತಹ ಶಬ್ದವನ್ನ ನಾವು ಅದೊಂದು ಧರ್ಮ ಅಂತ ಹೇಳಿ ಕರೀಲಿಕ್ಕೆ ಆಗೋದಿಲ್ಲ. ಈ ಜಾಗತಿಕ ಮಟ್ಟದಲ್ಲಿರ್ತಕ್ಕಂಥ ಧರ್ಮಗಳಿದ್ದಾವೆ. ಆ ಧರ್ಮಕ್ಕೆ ಒಬ್ಬ ಧರ್ಮವನ್ನು ಕೊಟ್ಟಂತಹ ಒಬ್ಬ ಅಧಿಪತಿ ಇರ್ತಾನೆ, ಧರ್ಮವನ್ನು ಕೊಟ್ಟಂತಹ ಧರ್ಮಾಧಿಕಾರಿ ಇದ್ದಾನೆ ಅಲ್ಲವರ, ಅಥವಾ ಒಬ್ಬ ಪ್ರವಾದಿ ಇರ್ತಾನೆ, ಧರ್ಮ ಸ್ಥಾಪಕ ಇರ್ತಾನೆ ಅಲ್ವರ. ಹಾಗಿದ್ದರೆ ನಾವು ಹಿಂದೂ ಧರ್ಮದ ಸ್ಥಾಪಕರನ್ನ ಯಾರನ್ನಾಗಿ ತೋರಿಸ್ಬೇಕು ನಾವು ಅಲ್ವರ? ಏನು ಬುದ್ಧನ ತೋರ್ಸದ, ಮಹಾವೀರನ ತೋರ್ಸದ, ಅಥವಾ ನಾವು ಶಂಕರಾಚಾರ್ಯರನ್ನ ತೋರ್ಸದ, ಮಧ್ವಾಚಾರ್ಯರನ್ನ ತೋರ್ಸದ, ರಾಮಾನುಜಾಚಾರ್ಯನ ತೋರ್ಸದ, ಯಾರನ್ನ ತೋರ್ಸೋದು? ಅಥವಾ ಶ್ರೀಕೃಷ್ಣನ ತೋರ್ಸೋದ, ಭಗವದ್ಗೀತೆ ಕೊಟ್ಟಂತಹ ಶ್ರೀಕೃಷ್ಣನ ತೋರ್ಸೋದ? ಇನ್ನು ನಾವು ವೇದ ಉಪನಿಷತ್ತು ಆಗಮಗಳಿಗೆ ಯಾರು ಕರ್ತರು ಅಂತ ನಮ್ಗೆ ಗೊತ್ತೇ ಇಲ್ಲ ಅಲ್ವರ. ಪುರಾಣಗಳಲ್ಲಿ ಅವ್ರು ಹೇಳಿ ಇವ್ರಿಗೆ ಹೇಳಿದ್ರಂತೆ, ಇವ್ರು ಅವ್ರಿಗೆ ಹೇಳಿದ್ರಂತೆ ಅಂತ ಹೇಳ್ತಾರೆ, ಆದ್ರೆ ಅದಕ್ಕೆ ಸಾಕ್ಷಿ ಇಲ್ಲ. ನಾವು ವೇದ ಉಪನಿಷತ್ತು ಆಗಮಗಳು ಇವೇನು ಭಗವದ್ಗೀತೆ ಒಂದು ಶ್ರೀಕೃಷ್ಣ ನಮಗೆ ಬೋಧನೆ ಮಾಡ್ದ ಅನ್ನೋದೊಂದು ಬಿಟ್ರೆ ಇನ್ನ ಯಾವುದೇ ನಮಗೆ ಈ ಧಾರ್ಮಿಕ ಒಂದು ಸಿದ್ಧಾಂತಗಳಿಗೆ ಇಂಥವರೇ ಕರ್ತೃಗಳು ಅಂತ ಹೇಳಿ ನಮ್ಗೇನು ಇದು ಮಾಡಿಲ್ಲ. ಈಗ ರಾಮಾಯಣ ಮಹಾಭಾರತ ತಗೊಂಡ್ರೆ ಅದು ತತ್ವ ಅಲ್ಲ, ಅದು ತತ್ವ ಸಿದ್ಧಾಂತ ಅಲ್ಲ, ಅದೊಂದು ಪುರಾಣದ ಕಥೆ. ಅದು ಕಾವ್ಯಗಳು. ಅದು ನಡೆದಿದೆಯೋ ನಡೆದಿಲ್ವೋ ಅದು ಬೇರೆ ಮಾತು ಅಲ್ವರ. ಅಥವಾ ನಡೆದಿದ್ರೆ ಈ ಮಟ್ಟಕ್ಕೆ ನಡೆದಿರಲ್ಲ, ನಡೆದಿಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ, ನಡೆದಿದೆ ಅಂತ ಹೇಳೋಕ್ಕೂ ಆಗೋದಿಲ್ಲ. ಆದ್ರೆ ಈ ದೇಶದ ಬಹುಸಂಖ್ಯಾತ ಜನರ ನಂಬಿಕೆ ಅದೊಂದು ನಂಬಿಕೆ. ಆ ನಂಬಿಕೆ ಇವತ್ತು ಯಾವ ಸ್ಥಾನವನ್ನ ತಕೊಂಡಿದೆ ಅಂತಂದ್ರೆ ಆ ಪುರಾಣಗಳಲ್ಲಿ ಬರುವಂತಹ ಪಾತ್ರಧಾರಿಗಳು, ಆ ಪುರಾಣದಲ್ಲಿ ಬರುವಂತಹ ಪಾತ್ರಧಾರಿಗಳೇ ತ್ರೇತಾಯುಗ, ದ್ವಾಪರ ಯುಗ,
ಈ ದಾಟಿ ಇವತ್ತು ಈ ಕಲಿಯುಗ ಬರೋಷ್ಟೊಳಗಡೆ ಆ ಪಾತ್ರಧಾರಿಗಳೇ ದೇವರುಗಳಾಗ್ಬಿಟ್ಟಿದ್ದಾರೆ ಅಲ್ವರಾ. ಈಗ ದ್ವಾಪರ ಯುಗದಲ್ಲಿದ್ದಂಥವ್ರು, ತ್ರೇತಾಯುಗದಲ್ಲಿ ಇದ್ದಂಥವರು, ಆ ಪುರಾಣದ ಕಥೆಗಳಲ್ಲಿ ಬರುವಂಥವ್ರು ಇವತ್ತಿನ ಕಲಿಯುಗಕ್ಕೆ ಏನಾದರೂ ದೇವರುಗಳಾಗೋಗ್ಬಿಟ್ರು. ಇದು ಮಾನವ ನಿರ್ಮಿತ, ಮಾನವ ಕಲ್ಪಿತ ದೇವರುಗಳನ್ನ ಮಾಡಿಕೊಂಡು ನಾವಿವತ್ತು ಅದನ್ನೇ ಒಂದು ಸಮಾಜ ಅಂತ ಮಾಡಿ ಅದನ್ನೇ ಒಂದು ಧರ್ಮ ಅಂತ ಮಾಡ್ಲಿಕ್ಕೆ ಆಗಲ್ಲ. ಧರ್ಮ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಧರ್ಮ ಸ್ಥಾಪಕರಿಲ್ಲ ಒಂದು. ಎರಡನೇದಾಗಿ ಧರ್ಮ ಗ್ರಂಥನೇ ಇಲ್ಲ ನಮಗೆ. ಯಾವುದನ್ನ ಧರ್ಮ ಗ್ರಂಥ ಅಂತೀರಾ? ಒಂದು ಧರ್ಮ ಆಗಬೇಕಾದ್ರೆ ಧರ್ಮ ಗ್ರಂಥ ಬೇಕು. ಒಂದು ದೇಶ ಆಗಬೇಕಾದ್ರೆ ಒಂದು ಸಂವಿಧಾನ ಹೇಗೆ ಬೇಕೋ ಹಾಗೆ ಒಂದು ಧರ್ಮ ಆಗಬೇಕಂತಂದ್ರೆ ಶಿಷ್ಟಾಚಾರಗಳನ್ನ ಹೇಳುವಂತಹ ಧರ್ಮ ಗ್ರಂಥ ಬೇಕು. ಶಿಷ್ಟಾಚಾರಗಳು ಅಂದ್ರೆ ಏನು? ಬೇಕು ಬೇಡಗಳು, ಡೂಸ್ ಡೂ ನಾಟ್ಸ್. ಕರೆಕ್ಟ್. ಡೂಸ್ ಡೂ ನಾಟ್ಸ್. ಒಂದು ಮಗು ಜನನವಾದ ದಿನದಿಂದ ಆ ಮಗು ಬೆಳೆದು ತನ್ನ ಬಾಲ್ಯ ಯೌವನ ಮುಪ್ಪಿನವರೆಗೆ ಹೋಗಿ ಕೊನೆಗೆ ಅವನ ಅಂತ್ಯದ ಕಾಲದವರೆಗೆ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ಯಾವ ಧರ್ಮ ತನ್ನ ಶಿಷ್ಟಾಚಾರಗಳನ್ನ ಪ್ರತಿಪಾದನೆ ಮಾಡ್ತದೋ ಮನುಷ್ಯನ ಮೇಲೆ ಅದು ಧರ್ಮ. ಯಾವ ಧರ್ಮ ಎಲ್ಲರನ್ನು ತನ್ನ ಕಟ್ಟುಪಾಡುಗಳಲ್ಲಿ ಹಿಡಿದಿಟ್ಕೊಂಡಿರ್ತದೋ ಅದು ಧರ್ಮ. ಯಾವುದು ಒಂದು ಕವರಿಂಗ್ ಪೇಜಲ್ಲಿ ಎಲ್ಲರನ್ನು ಕೂಡ ಬಂಧಿಸಿ ಹೀಗೆ ಹೋಗ್ಬೇಕು ಅಂತ ಮಾರ್ಗದರ್ಶನ ಕೊಡುತ್ತಲ್ಲ ಅದು ಧರ್ಮ. ಆ ರೀತಿಯ ಮಾಡಬೇಕು ಮಾಡಬಾರದು ಅಂತ ಹೇಳುವಂತಹ ಒಂದು ಏಕೈಕ ಗ್ರಂಥ ನಮ್ಮ ದೇಶದಲ್ಲಿ ಯಾವುದಿದೆ? ಇವತ್ತು ಭಗವದ್ಗೀತೆ ನಾವು ತಗೊಂಡ್ರೆ ಭಗವದ್ಗೀತೆಯ ಕರ್ತೃ ಶ್ರೀಕೃಷ್ಣ ಅಂತ ಇವತ್ತು ಜಗತ್ವ್ಯಾಪಿ ಆಗಿದ್ರು ಕೂಡ ನಾವು ಶ್ರೀಕೃಷ್ಣನನ್ನ ದೇವರ ಸ್ಥಾನಕ್ಕೆ ಇಟ್ಬಿಟ್ಟಿದ್ದೀವಿ. ದೇವರ ಸ್ಥಾನಕ್ಕೆ ಇಟ್ಬಿಟ್ಟಿದ್ದೀವಿ. ಎಲ್ಲೂ ಕೂಡ ಕೃಷ್ಣ ನಾನೇ ದೇವರು ಅಂತ ಎಲ್ಲೂ ಹೇಳಿಲ್ಲ. ಆದರೆ ಭಾಷಾಂತರ ಮಾಡುವಂತಹ ಈ ಪ್ರವೀಣರು ಅಂತ ಹೇಳ್ತೀವಲ್ಲ, ಅಥವಾ ಸಂಸ್ಕೃತ ಪಂಡಿತರಿದಾರಲ್ಲ, ಅವ್ರೇನ್ ಮಾಡಿದ್ರು, ಅವ್ರ ಮನೋಹಿಚ್ಛೆ ಅದನ್ನ ತರ್ಜುಮೆ ಮಾಡುವಾಗ ಬರೆದಿಟ್ಬಿಟ್ರು. ಈಗ ನಾವು ಆ ಭಗವದ್ಗೀತೆಯನ್ನ ಯಥಾವತ್ತಾಗಿ ಈ ದೇಶದಲ್ಲಿ ಒಬ್ರು ಕೃಷ್ಣ ಒಬ್ಬ ಪ್ರವಾದಿ ಅಂತ ನಾವೇನಾದ್ರು ಒಪ್ಕೊಂಡೇ ಇದ್ದಿದ್ರೆ ಅದರಲ್ಲಿ ಕೆಲವು ಶಿಷ್ಟಾಚಾರಗಳು ಇದ್ದಾವೆ, ಕೆಲವು ಶಿಷ್ಟಾಚಾರಗಳು ಇಲ್ಲ. ಹೆಂಗೆ ಅಂತಂದ್ರೆ ಈಗ ಮನುಷ್ಯನನ್ನ ಎತ್ತಿ ಕಟ್ಟಿ ಯುದ್ಧ ಮಾಡಿಸೋದು ಧರ್ಮ ಅಂತ ಹೇಳಕ್ಕಾಗುತ್ತಾ ನಾವು? ಶ್ರೀಕೃಷ್ಣ ಏನ್ ಹೇಳ್ತಾನೆ? ನೀನು ಯುದ್ಧ ಮಾಡು, ನೀನು ಯುದ್ಧ ಮಾಡಪ್ಪ, ನೀನು ಉಳಿಬೇಕು ಅಂತಂದ್ರೆ ನಿನ್ನ ಶತ್ರುಗಳನ್ನ ಕೊಲ್ಲು, ಇಲ್ಲಾಂದ್ರೆ ನೀನು ಸಾಯಿ. ನೀನ್ ಸಾಯಿ, ಇಲ್ಲಾಂದ್ರೆ ಸಾಯಿಸು. ಇದು ಧರ್ಮ ಅಲ್ಲ. ಇದು ಆವ ಸಂದರ್ಭಕ್ಕೆ ಹೇಳಿರ್ತಕ್ಕಂಥ ಕೆಲವು ಉಪದೇಶಗಳು ಅಂತ ಹೇಳಬಹುದು. ಅಥವಾ ಅದರಲ್ಲಿ ಕೆಲವು ಶಿಷ್ಟಾಚಾರಗಳನ್ನು ಕೂಡ ಸೇರಿಸಿದ್ದಾರೆ, ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆತ್ಮ, ಪರಮಾತ್ಮ, ನಿರಾಕಾರ, ನಶ್ವರ ಜಗತ್ತು, ಶಾಶ್ವತವಾದಂತಹ ಒಬ್ಬ ಪರಮಾತ್ಮ ಶಿವ ಇದ್ದಾನೆ ಅನ್ನುವಂಥದ್ದನ್ನೆಲ್ಲ ಹೇಳಿದೆ ಅಲ್ಲಿ, ಒಪ್ಕೊಳ್ಳೋಣ. ಆದರೆ ಅದನ್ನೇ ಧರ್ಮ ಮಾಡುವಂತಹ ಲಕ್ಷಣಗಳು ಎಲ್ಲವೂ ಕೂಡ ಅದರೊಳಗೆ ಅಡಕವಾಗಿಲ್ಲ. ಆದ್ರೆ ಈಗ ನಾವು ಈ ಜಗತ್ತನ್ನು ಆಡ್ತಾ ಇರತಕ್ಕಂಥ ಕುರಾನು ಮತ್ತೆ ಬೈಬಲ್ ಏನಿದೆಯಲ್ಲ, ಗ್ರಂಥದವರನ್ನ ನಾವು ಹೊಗಳ್ತೀವಿ ಅನ್ನೋ ಮಾತಲ್ಲ ಅದು. ಹೊಗಳದೇ ಬೇರೆ, ವ್ಯಾಖ್ಯಾನ ಮಾಡಿ ನಾವು ಹೋಲಿಕೆ ಮಾಡೋದೇ ಬೇರೆ ಇದೆ. ಆದರೆ ಆ ಧರ್ಮ ಗ್ರಂಥಗಳು ಏನ್ ಹೇಳ್ತವೆ ಅಂತಂದ್ರೆ ಮನುಷ್ಯನಿಗೆ ಯಾವ ರೀತಿಯ ಈ ಭೂಮಿಯ ಮೇಲೆ ಬದುಕಬೇಕು ಅನ್ನುವಂತಹ ಅತ್ಯಮೂಲ್ಯವಾದಂತಹ ಪರಿಪೂರ್ಣವಾದಂತಹ ಸಂದೇಶಗಳನ್ನ ಕೊಡ್ತವೆ. ಅಲ್ಲಿಗೆ ಒಂದು ಧರ್ಮ ಗ್ರಂಥನೂ ಇದೆ, ಧರ್ಮದ ಆ ಒಂದು ಗ್ರಂಥದ ಸ್ಥಾಪಕರು ಇದ್ದಾರೆ, ಧರ್ಮ ಸ್ಥಾಪಕರು ಇದ್ದಾರೆ ಅಂತ ಆಯ್ತು. ಇದರ ನಮ್ಮ ದೇಶದಲ್ಲಿ ಧರ್ಮ ಸ್ಥಾಪಕರು ಇಲ್ಲ. ಮತ್ತೆ ಹಿಂದೂ ಧರ್ಮ ಅನ್ನುವಂತಹ ಒಂದು ಪುಸ್ತಕ ಅಥವಾ ಧರ್ಮ ಗ್ರಂಥನೂ ಕೂಡ ನಮ್ಮಲ್ಲಿಲ್ಲ. ಹೀಗಾಗಿ ಇದು ಬಹು ಆರಾಧನೆಯ, ಬಹು ನಂಬಿಕೆಗಳ ಒಂದು ಸಮಗ್ರತೆಯ ಒಂದು ಜೀವನ ಅಂತ ಹೇಳ್ಬೋದು ಅಷ್ಟೇ. ಜೀವನ ಕ್ರಮ ಅಷ್ಟೇ. ಈ ಜೀವನ ಕ್ರಮ ಅವರವರ ನಡ್ಕೊಂಡಂತೆ, ಅವರವರ ಭಾವಿಸಿದಂತೆ ಅವರವರ ಮಟ್ಟಕ್ಕೆ ಅದು ಒಂದು ತತ್ವವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಅಷ್ಟೇ. ತದ್ಭವತಿ. ಇಲ್ಲಿ ಧರ್ಮ ಅನ್ನೋದಕ್ಕೆ ಇನ್ನೊಂದು, ನಾವು ಒಂದು ಶಿಷ್ಟಾಚಾರ ಹೇಳಿದೆ, ಇನ್ನೊಂದು ಜನಗಳ ಮೇಲೆ
ತನ್ನ ಹಿಡಿತವನ್ನ ಸಾಧಿಸೋದು ಅಂತಕ್ಕಂಥದ್ದು ಹೇಳಿದೆ. ಆ ಧರ್ಮ ಜನಗಳ ಮೇಲೆ ಹಿಡಿತವನ್ನ ಸಾಧಿಸುವಂಥದ್ದು. ಆಮೇಲೆ ಇನ್ನೊಂದು ಹೇಳಿದೆ, ತಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಕಟ್ಟುಪಾಡುಗಳನ್ನು ಹೇಳುವಂಥದ್ದು ಅಂತ ನಾನು ಹೇಳಿದೆ. ಎಲ್ಲದಕ್ಕೂ ಅಂತ ಇನ್ನೊಂದು ಮುಖ್ಯವಾದದ್ದು ಅಂತ ಧರ್ಮದ ಲಕ್ಷಣಗಳು ಏಕರೂಪತೆ ಆಚರಣೆಗಳು. ಇದು ಬಹಳ ಮುಖ್ಯವಾದಂತ ವಿಚಾರ. ಒಂದು ಧರ್ಮ ಅಂತಂದ್ರೆ ಏಕರೂಪದ ಆಚರಣೆಗಳನ್ನು ಬೋಧಿಸುವುದೇ ಧರ್ಮ. ಇಲ್ಲಿ ನಮ್ಮಲ್ಲಿ ಎಲ್ಲಿದೆ ಏಕರೂಪತೆ? ಯಾವುದ್ರಲ್ಲಿ ಏಕರೂಪತೆ ಇದೆ ಹೇಳಿ? ನಿಮ್ಮನೆಗೊಂದ್ ದೇವ್ರು, ನಮ್ಮನೆಗೊಂದ್ ದೇವ್ರು. ನಮ್ಮನೆಯಲ್ಲೇನೆ ನಮ್ಮ ಬೀಗರ ಮನೆದೊಂದು ದೇವ್ರು, ನಮ್ಮನೆದೊಂದು ದೇವ್ರು. ನಮ್ಮ ಮಾವನ ಮನೆದೊಂದು ದೇವ್ರು, ನಮ್ಮ ಇನ್ನೊಬ್ಬರ ಮನೆದೊಂದು, ಸಂಬಂಧಿಕರ ಮನೆದೊಂದು ದೇವ್ರು. ಹೀಗೆ ಆಚರಣೆಗಳು ಅಷ್ಟೇ. ನಿಮ್ ಕಡೆ ಆಚರಣೆ ನಮ್ಮ ಹತ್ರ ಇಲ್ಲ ರೀ. ಹೌದಾ? ಹಂಗಾರೆ ನಮ್ಮ ಆಚರಣೆನೇ ಬೇರೆ ಇದೆ, ನಿಮ್ಮ ಆಚರಣೆನೇ ಬೇರೆ ಇದೆ. ಧರ್ಮದ ಮುಖ್ಯವಾದ ಲಕ್ಷಣ ಅಂತಂದ್ರೆ ಏಕರೂಪದ ಆಚರಣೆಗಳು. ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಅರಬ್ ದೇಶದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಮುಸಲ್ಮಾನ ಏನು ನಮಾಜ್ ಮಾಡ್ತಾನೋ ಅಥವಾ ಅವನು ಏನು ಆಚರಣೆಗಳನ್ನ ಮಾಡ್ತಾನೋ ಅದೇ ಆಚರಣೆನ ಭಾರತ ದೇಶದ ಒಂದು ಹಳ್ಳಿಯಲ್ಲೂ ಹೋಗಿ ನೋಡ್ರಿ, ಸೇಮ್ ಸಿಮಿಲಾರಿಟಿ, ಅದೇ ಆಚರಣೆಗಳು. ಇದು ಧರ್ಮದ ಹಿಡಿತ ಮತ್ತೆ ಏಕರೂಪದ ಆಚರಣೆಗಳು. ಬಹುದೇವತೆ ಆಚರಣೆಗಳು, ಬಹು ಅಭಿಪ್ರಾಯದ ಆಚರಣೆಗಳಿದೆಯಲ್ಲ, ಅದು ಯಾವತ್ತೂ ಕೂಡ ನಿಮಗೆ ಸಮಗ್ರತೆಯನ್ನು ತಂದುಕೊಡಲ್ಲ, ಏಕತೆಯನ್ನು ತಂದುಕೊಡೋದಿಲ್ಲ. ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಬಸವಾದಿ ಶಿವಶರಣರು ಒಂದು ಕನಸನ್ನ ಕಾಣ್ತಾರೆ. ಯಾವ ಕನಸನ್ನು ಕಾಣ್ತಾರೆ ಅಂತಂತಂದ್ರೆ, ಇವತ್ತು ನಾವೇನು ಸಂವಿಧಾನ ಬರೆದಿದ್ದೀವಲ್ಲ, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಮ್ಮ ಶರಣರು ಹೇಳ್ಬಿಟ್ಟಿದ್ದಾರೆ. ಶರಣರು ಹೇಳ್ತಾರೆ, ಈ ಭಾರತೀಯ ಸಮಾಜವನ್ನು ಜಾತ್ಯಾತೀತ ಮತ್ತೆ ಸಾರ್ವಭೌಮ ಸಮಕಾಲೀನ ಸರ್ವರಿಗೂ ಸಮಪಾಲು ಕೊಡುವಂತಹ ಸಮಾಜವಾದಿ ಧರ್ಮವನ್ನ ಕಟ್ಟಬೇಕು ಅಂತ ಹೇಳಿದ್ರು. ಇದು ಬಹಳ ಮುಖ್ಯ. ಜಾತ್ಯತೀತ ಮತ್ತು ಈ ಸಮಾಜವಾದಿ ಅನ್ನೋದು ಇದೆಯಲ್ಲ, ಇವೆರಡು ಬಹಳ ಮುಖ್ಯ. ಇವೆರಡರ ತಳೆಹಾದಿ ಮೇಲೆ ಈ ಭಾರತ ಸಮಾಜವನ್ನ ಕಟ್ಟಬೇಕು ಅಂತ ಹೊರಟೋರು ಪ್ರಥಮ ಬಾರಿಗೆ ನಮ್ಮ ಶರಣರು. ಆಮೇಲೆ ಶರಣರು ಹೇಳ್ತಾರೆ, ಒಬ್ಬನೇ ದೇವ, ಅವನು ನಿರಾಕಾರ ಶಿವ. ಇನ್ನ ಉಳಿದಂತಹ ದೇವರುಗಳು ಇವರು ದೇವರುಗಳಲ್ಲ, ಇವು ದೇವತೆಗಳು. ದೇವತೆಗಳು ಹುಟ್ಟಿ ಸಾಯ್ತವೆ, ಆದ್ರೆ ದೇವ, ಆ ನಿರಾಕಾರ ಶಿವ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಅವನು ಶಾಶ್ವತ, ನಿತ್ಯ, ನಿರಂತರ. ಅವನು ದೇವರು ಅಂತ ಮೇಲೆ ತೋರಿಸಿದ್ರು. ಆದ್ರೆ ನಾವು ಭಾರತೀಯ ಸಮಾಜದಲ್ಲಿದ್ದಂತಹ ಮಾನವ ರೂಪಿ ದೇವರುಗಳನ್ನ ನಿರಾಕರಣೆ ಮಾಡಿದವರು ನಮ್ಮ ಶರಣರು. ಇವತ್ತೇನು ದೇವರು ಮನುಷ್ಯನ ರೂಪದಲ್ಲಿದ್ದಾನೆ ಅಂತ ಹೇಳಿ ಆ ಮನುಷ್ಯ ರೂಪವನ್ನ ದೇವರಿಗೆ ಕೊಟ್ಟು ಗುಡಿಗಳನ್ನ ಕಟ್ಟಿ ನೈವೇದ್ಯಗಳನ್ನ ಮಾಡಿ ನಾವು ಮಂಗಳಾರತಿಯನ್ನು ಮಾಡಿ ನಾವು ಮುಕ್ತಿ ಪಡ್ಕೊಂಡು ಅಂತ ಹೇಳ್ತಾರಲ್ಲ, ಇದನ್ನ ನಮ್ಮ ಶರಣರು ಒಪ್ಪೇ ಇಲ್ಲ. ನಮ್ಮ ಶರಣರು ಹೇಳ್ತಾರೆ, ಅಯ್ಯೋ ದೇವರಿಗೆ ದೇಹನೇ ಇಲ್ಲಪ್ಪ, ಅವನಿಗೆ ಆಕಾರನೇ ಇಲ್ಲ. ನೀವು ತಿಳ್ಕೊಂಡಂಗೆ ದೇವರಿಗೆ ಮಾನವ ರೂಪ ಇಲ್ಲ, ಪ್ರಾಣಿಯ ರೂಪ ಇಲ್ಲ, ಪಕ್ಷಿಯ ರೂಪ ಇಲ್ಲ, ಗಿಡ ಮರಗಳ ರೂಪ ಇಲ್ಲ ಅಂತ ಹೇಳಿದ್ರು ಕೂಡ ನಾವಿವತ್ತು ಗಿಡ ಮರದ ರೂಪಗಳಲ್ಲಿ ದೇವರನ್ನ ಪೂಜಿಸ್ತಾ ಇದ್ದೀವಿ, ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ದೇವರನ್ನ ಪೂಜೆ ಮಾಡ್ತಾ ಇದ್ದೀವಿ, ಅಥವಾ ಕಲ್ಲು ಮಣ್ಣನ್ನು ಕೂಡ ನಾವು ದೇವರಂತ ಪೂಜೆ ಮಾಡ್ತಾ ಇದ್ದೀವಿ. ದೇವರು ಮನುಷ್ಯ ರೂಪದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಮನುಷ್ಯನಿಗೆ ಮನುಷ್ಯ ರೂಪವನ್ನ ಕೊಟ್ಟು ದೇವರಿಗೆ ನಾವು ಗುಡಿಗಳನ್ನ ಕಟ್ಟಿ ಪೂಜೆ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಅವತ್ತು ಈ ತಾತ್ವಿಕ ನೆಲೆಗಟ್ಟಿನ ಸಿದ್ಧಾಂತದ ಮೇಲೆ ಶರಣರು ಎಲ್ಲವನ್ನು ಹೇಳ್ಬಿಟ್ಟು ಹೋದ್ರು. ದೇವರು ನಿರಾಕಾರ, ಅವನು ಒಬ್ಬನೇ ದೇವರು, ಅವನ ಹೆಸರು ಶಿವ. ಶಿವ ಅಂತಂದ್ರೆ ಪಾರ್ವತಿಪತಿ ಅಲ್ಲ ಅಂತ ಅನ್ನೋದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ಪಾರ್ವತಿಪತಿ ಶಿವನು ದೇವರಲ್ಲ, ಅವನೊಬ್ಬ ಲಿಂಗ ಪೂಜಕ, ಅವನೊಬ್ಬ ಶಿವಯೋಗಿ, ಅವನೊಬ್ಬ ಮಹರ್ಷಿ, ಅವನೊಬ್ಬ ಸಂಸಾರದಲ್ಲಿದ್ದುಕೊಂಡು ತನ್ನ ಮೂರನೇ ಕಣ್ಣು ಜಾಗೃತ ಮಾಡಿಕೊಂಡಂತ ಒಬ್ಬ ಮುಕ್ಕಣ್ಣ, ಅತ್ಯಂತ ಶ್ರೇಷ್ಠವಾದಂತಹ ಒಬ್ಬ ಸಂಸಾರಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಆದ್ರೂ ಕೂಡ ಈ ದೇಶ ಬಹುದೇವ ಆರಾಧನೆಯ ಮೂಲಕ ವೈವಿಧ್ಯತೆಯ ಆಚರಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದ ಈ ಹಿಂದೂ ಅಂತಕ್ಕಂಥ ಶಬ್ದವನ್ನ ನಾವು ಧರ್ಮ ಅಂತ ಕರೆಯಲಿಕ್ಕೆ ಆಗುದಿಲ್ಲ.
ಇದು ಒಂದು ನಂಬಿಕೆ ಅಷ್ಟೇ, ಆಚರಣೆ. ಇದೊಂದು ಆಚರಣೆಯ ನಂಬಿಕೆಗಳು ಹೋಗ್ತಾ ಇರ್ಬೇಕಷ್ಟೇ ಇದು. ಆದರೆ ಈ ದೇಶದಲ್ಲಿ ಶರಣರ ಧರ್ಮ ಸ್ಥಾಪನೆ ಆಗಬೇಕಾಗಿತ್ತು. ನಮ್ಮ ಭಾರತ ದೇಶದಲ್ಲಿ ಶರಣರ ಈ ಧರ್ಮ ಏಕದೇವ ಆರಾಧನೆಯ ಧರ್ಮ, ಸಮಾಜವಾದಿ ಧರ್ಮ, ಜಾತ್ಯತೀತ ಧರ್ಮ ಸ್ಥಾಪನೆ ಆಗಬೇಕಾಗಿತ್ತು. ಆದರೆ ದೈವ ಸಂಕಲ್ಪ ಆ 2, 3, 4 ತತ್ವಗಳನ್ನು ಸೇರಿಸಿಕೊಂಡಂತಹ ಸಂವಿಧಾನ ಉಳ್ಳಂತಹ ದೇಶ ನಮ್ಮದಾಗಿದೆ. ಸಂವಿಧಾನದಲ್ಲಿ ಶರಣರ ಎಲ್ಲ ಆಶಯಗಳು ಅಡಕವಾಗಿದ್ದಾವೆ. ಇದರಿಂದ ನಾವು ಬಹಳ ತೃಪ್ತಿಯಾಗಿದೆ. ಆದರೆ ಭಾರತ ದೇಶದಲ್ಲಿ ಶರಣರ ಧರ್ಮ ಇರಬೇಕಾಗಿತ್ತು, ಅಥವಾ ಇನ್ನ ಸ್ವಲ್ಪ ಹಿಂದಕ್ಕೆ ಹೋಗಿ ದೇವರ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಿದ್ರೆ ಬೌದ್ಧ ಧರ್ಮ ಇರಬೇಕಾಗಿತ್ತು ಈ ದೇಶದಲ್ಲಿ. ಶರಣರ ಧರ್ಮ ಇಲ್ಲ ಬೌದ್ಧ ಧರ್ಮ ಈ ದೇಶದಲ್ಲಿ ಇರಬೇಕಾಗಿತ್ತು. ಆದರೆ ಜನಗಳಿಗೆ ಈ ಬಹಳ ದೇವರುಗಳನ್ನ ಕೊಟ್ಬಿಟ್ವಿ, ಡಜನ್ ಗಟ್ಟಲೆ ದೇವರುಗಳನ್ನ ಕೊಟ್ಬಿಟ್ವಿ. ಯಾವ ದೇವ್ರನ್ನು ಬಿಟ್ಟು ಅವ್ರು ಬರ್ಲಿಕ್ಕೆ ರೆಡಿ ಇಲ್ಲ. ಆ ಒಂದು ಲೆವೆಲ್ಗೆ ನಾವು ಜನಗಳನ್ನ ತಗೊಂಡೋಗಿರೋದ್ರಿಂದ ನಾವು ಯಾರನ್ನು ಕೂಡ ಇವಾಗ ಕದಲ್ಸಕ್ ಆಗೋದಿಲ್ಲ. ಅವ್ರವ್ರ ಇರೋವಷ್ಟು ದಿನ ಅವ್ರ ಅಂದ್ಕೊಂಡಿದ್ದೇ ಅದು ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದಾರೆ ಅಷ್ಟೇ. ನಮ್ಮ ಶರಣರು ಹೇಳ್ತಾರೆ, ಪೂಜೆ ಮಾಡೋದು ಭಕ್ತಿ ಮಾರ್ಗ. ಈಗ ನಾವೇನ್ ಪೂಜೆಗಳು ಮಾಡ್ತೀವಲ್ಲ, ಈ ಪೂಜೆ ಮಾಡೋದು ಭಕ್ತಿ ಮಾರ್ಗ ಅಷ್ಟೇನೆ. ಸಿಕ್ಕಿದ್ದನ್ನೆಲ್ಲ ದೇವ್ರು ಅಂತ ತಿಳ್ಕೊಳ್ಳೋದು, ಸಿಕ್ಕಿದ್ದನ್ನೆಲ್ಲ ಪೂಜೆ ಮಾಡೋದು ಇದೆಯಲ್ಲ, ಅದು ಒಂದು ಭಕ್ತಿ ಮಾರ್ಗ. ಆದ್ರೆ ಭಕ್ತಿ ಮಾರ್ಗದಲ್ಲಿ ನಿಮ್ಗೆ ಮುಕ್ತಿ ಸಿಕ್ಕಲ್ಲ. ಅದನ್ನ ದಾಟಿ ನಾವು ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕು. ಆ ಜ್ಞಾನ ಮಾರ್ಗಕ್ಕೆ ಹೋದಾಗ ಅನ್ಸುತ್ತೆ, ಏನು ವಸ್ತುಗಳನ್ನ ನಾನು ಪೂಜೆ ಮಾಡ್ತಾ ಇದ್ನಲ್ಲ, ಇದು ಆ ನಿರಾಕಾರ ಪರಮಾತ್ಮ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುಗಳು ಅಂತ ಗೊತ್ತಾಗುತ್ತೆ. ಅವಾಗ ವಸ್ತುಗಳನ್ನ ಬಿಡ್ತೀವಿ, ಆ ಶಕ್ತಿನೇ ಹಿಡ್ಕತೀವಿ ನಾವು. ವಸ್ತುಗಳನ್ನ ಕೈ ಬಿಟ್ಬಿಡ್ತೀವಿ, ಆ ಶಕ್ತಿನ ಹಿಡ್ಕೋತೀವಿ. ಪೂಜೆನ ಕೈ ಬಿಟ್ಬಿಡ್ತೀವಿ, ಧ್ಯಾನ ಕೂತ್ಕೋತೀವಿ. ಧ್ಯಾನದ ಮುಖಾಂತರ ಮಾತ್ರ ಆತ್ಮ ಮತ್ತೆ ಪರಮಾತ್ಮನ ಸಂಬಂಧವನ್ನ ಬೆಳೆಸಿ ಆತ್ಮಜ್ಞಾನ ಮತ್ತೆ ಪರಮಾತ್ಮ ಜ್ಞಾನವನ್ನ ಹೊಂದಿ ನಾವು ಮುಕ್ತಿ ಪಡಿಬಹುದೇ ಹೊರತು, ಅಥವಾ ನಾವು ಆ ಪರಮಾತ್ಮನನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೋಬಹುದೇ ಹೊರತು, ನಾವು ಈ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿದ್ದನ್ನೆಲ್ಲ ಪೂಜೆ ಮಾಡೋರ್ಗೆ ಎಲ್ಲರಿಗೂ ಸ್ವರ್ಗ ಸಿಕ್ಕಲ್ಲ, ದೇವ್ರು ಸಿಕ್ಕಲ್ಲ. ಇದೊಂದು ಹಂತ ಅಷ್ಟೇನೆ. ಆದ್ರೆ ನಾವು ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಭಕ್ತಿ ಮಾರ್ಗ ಬಿಟ್ಟು ಹೋಗ್ತೀವಿ ಅಂದ್ರೆ ಆಗುದಿಲ್ಲ. ಇಲ್ಲಿಂದಲೇ ಹೋಗ್ಬೇಕಾಗುತ್ತೆ. ಅದೇ ಫೌಂಡೇಶನ್. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿಗೆ ನಿಂತು ಬಿಡ್ತೀವಿ. ನಮ್ಮನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ, ಮುಂದಕ್ಕೆ ಹೋಗಿ ಬಿಡೋದಿಲ್ಲ. ಆದರೆ ಕೆಲವರು ಪ್ರವಾದಿಗಳು ಈ ನಮ್ಮ ದೇವರ ಒಂದು ಸಂದೇಶಗಳನ್ನ ತಗೊಂಡು ಬರುವಂತಹ ದೇವದೂತರಿದಾರಲ್ಲ, ಅವರು ನೇರವಾಗಿ ಅವರು ಜ್ಞಾನ ಮಾರ್ಗಕ್ಕೆ ಬರ್ತಾರೆ. ದೇವರ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನೆಲ್ಲ ಹೋಗಲಾಡಿಸಿ, ಮೂಢನಂಬಿಕೆಗಳನ್ನೆಲ್ಲ ಹೋಗಲಾಡಿಸಿ, ಅವ್ರಿಗೊಂದು ರೀತಿಯ ಒಂದು ವೈಜ್ಞಾನಿಕ ಪ್ರಜ್ಞೆಯನ್ನ ಕೊಟ್ಟು, ಧಾರ್ಮಿಕ ಪ್ರಜ್ಞೆಯನ್ನ ಕೊಟ್ಟು, ಧರ್ಮಗ್ರಂಥಗಳನ್ನು ಕೊಟ್ಟು ಹೋಗ್ತಾರೆ. ಆದರೆ ಈ ಅಜ್ಞಾನ ಅಂತಕ್ಕಂಥದ್ದು ಈ ಮಾನವ ಸಮಾಜದಲ್ಲಿ ತುಂಬಿ ತುಳುಕ್ತಾ ಇದೆ. ಈ ಮಾಯೆ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಹೀಗಾಗಿ ಎಷ್ಟು ಜನ ಬಂದು ಈ ಸಮಾಜಕ್ಕೆ ಚಿಕಿತ್ಸೆ ಮಾಡಿದ್ರು ಕೂಡ ಮತ್ತೆ ಕಾಯಿಲೆ ಬೀಳ್ತಿದೆ ಈ ಸಮಾಜ. ನಿಜ. ಅದೇ ಈ ಧರ್ಮಾಂಧತೆ ಅಂತಾರಲ್ಲ, ಹೌದು, ಅಂಧತೆ. ಈ ಧರ್ಮಾಂಧತೆ ಇವತ್ತು ನಮ್ಮನ್ನ ಏನ್ ಮಾಡ್ತಿದೆ ಅಂತ ಕೇಳಿದ್ರೆ ಸರಿದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ. ದೇವರ ವಿಚಾರದಲ್ಲಿ ಇವತ್ತಿಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಯಾರಿಗೂ ಸ್ಪಷ್ಟತೆ ಸಿಕ್ಕಿಲ್ಲ. ನೋಡಿ, ಒಂದು ಬಹಳ ದುರಂತ ಅಂದ್ರೆ, ವಿಜ್ಞಾನಿಗಳು ನಾನು ಇಷ್ಟು ಸಾಧನೆ ಮಾಡಿದ್ದೀನಿ, ಅಷ್ಟು ಸಾಧನೆ ಮಾಡಿದ್ದೀನಿ ಅನ್ನುವಂತಹ ಆ ವಿಜ್ಞಾನಿಗೂ ಕೂಡ ಬ್ರಹ್ಮಜ್ಞಾನದ ಅರಿವಿಲ್ಲ. ದೇವ್ರು ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ. ಅವರು ಬಹುದೇವೋಪಾಸಕರೇ. ಸೊ ಇವ್ರು ಇಷ್ಟೆಲ್ಲ ಸಂಶೋಧನೆ ಮಾಡ್ತಾರಲ್ಲ, ಮಂಗಳ ಗ್ರಹ ಎಲ್ಲಿದೆ, ಚಂದ್ರಗ್ರಹ ಎಲ್ಲಿದೆ, ಎಲ್ಲಿಂದ ಎಲ್ಲಿಗೆ ತಲೆ ಓಡಿಸಿ ಎಲ್ಲ ಮಾಡ್ತಾರಲ್ಲ, ಅದೇ ರೀತಿ ದೇವ್ರ ಮೇಲೆ ಒಂದು ಸಂಶೋಧನೆ ಮಾಡ್ಲಿ, ದೇವರು ಯಾರು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡ್ಲಿ. ಸಿಕ್ಕಿದ್ದನ್ನೆಲ್ಲ ದೇವರು ಅನ್ನೋದಕ್ಕಿಂತ ಹೂ ಈಸ್ ರಿಯಲ್ ಗಾಡ್, ಹೂ ಕ್ರಿಯೇಟೆಡ್ ದಿಸ್ ಯೂನಿವರ್ಸ್, ಕರೆಕ್ಟ್ ಅಲ್ವರ? ಬೇಡ, ಈ ಯೂನಿವರ್ಸ್ ಬೇಡ. ಹೂ ಕ್ರಿಯೇಟೆಡ್ ಮೀ, ನನ್ನನ್ನು ನಿರ್ಮಿಸಿದವನು ಯಾರು? ಒಂದು ಪ್ರಶ್ನೆ ಹಾಕೊಳ್ಳಿ ವಿಜ್ಞಾನಿಗಳು. ನನ್ನನ್ನು ನಿರ್ಮಿಸಿದವರು ಯಾರು? ಈ ಜಗತ್ತನ್ನು ನಿರ್ಮಿಸಿದವರು ಯಾರು? ನನ್ನ ಉಸಿರು ಯಾರ ಕೈನಲ್ಲಿದೆ? ನನ್ನ ಪ್ರಾಣ ಯಾರ ಕೈನಲ್ಲಿದೆ? ನನ್ನ ಹುಟ್ಟು ಯಾರ ಕೈನಲ್ಲಿದೆ? ನನ್ನ ಸಾವು ಯಾರ ಕೈನಲ್ಲಿದೆ? ನಾನು ಸತ್ತ ನಂತರ ನಾನು ಏನಾಗುತ್ತೇನೆ? ಒಂದು ಸಂಶೋಧನೆ ಮಾಡ್ಲಿ ಎಲ್ಲ ಸೇರ್ಕೊಂಡು. ಸರ್, ಚರ್ಚೆ ತುಂಬಾ ಚೆನ್ನಾಗಿ ಸಾಗ್ತಾ ಇದೆ. ಬಸವ ಟಿವಿ ಅವರು ನಮಗೆ ನಿಗದಿಪಡಿಸಿರ್ತಕ್ಕಂಥ ಅವಧಿ ಮುಗಿದಿದೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.
ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಶರಣ 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 ಇರ್ತದೆ ಸರ್.